ಮಾಡಿದ್ದು 65 3 ಸಲ ಫೋನ್ ಮಾಡಿದ್ದೆ. ಸ್ಟಾರ್ಟ್ ಮಾಡಬಹುದು. ನಾವು ನಿಮ್ಮನ್ನು ಕಾಯ್ತಾ ಇದ್ವಿ. ಜನ ವೇದಿಕೆಯಲ್ಲಿದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಕರೆದಿ ವಾರದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮೈಕ್ ಬೇಕಾ? ಓಕೆ, ಮಾಡಿ ಒಂದು ವೇದಿಕೆಯನ್ನು ಮಾಡಿದ್ದೇವೆ. ಯಾಕಂದ್ರೆ ಈ ವೇದಿಕೆಯಲ್ಲಿ ಮುಸ್ಲಿಂ ಬಾಂಧವ ವೇದಿಕೆಯಲ್ಲಿ ಸಾಮಾನ್ಯ ವೇದಿಕೆ ಅಂತಲ್ಲ, ಇದರಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ಜನರು ಕೂಡ ಇದ್ದಾರೆ. ಲೇಖಕರು, ಚಿಂತಕರು, ಸಾಹಿತಿಗಳು, ಭಾರತೀಯ ಸೇನೆಯಲ್ಲಿ ಹೋರಾಡಿದವರು, ಮತ್ತೆ ಪೊಲೀಸ್ ಇಲಾಖೆಯಲ್ಲಿರೋ ನಿವೃತ್ತರು, ನ್ಯಾಯಾಂಗ ಇಲಾಖೆಯಲ್ಲಿ ಇರುವವರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನು ಮಾಡಿಕೊಂಡು, ಯಾಕಂದ್ರೆ ಬೇರೆ ಎಲ್ಲ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಒಂದು ಮಠಗಳು, ಮಠಾಧೀಶರು, ಇಂಥ ಪವರ್ ಸೆಂಟರ್ಗಳು ಇರ್ತವೆ. ಆದ್ರೆ ಮುಸ್ಲಿಂ ಸಮುದಾಯಕ್ಕೆ ಹಾಗಿನ ಪವರ್ ಸೆಂಟರ್ಗಳು ಇರುವುದರಿಂದ ಮುಸ್ಲಿಂ ಸಮುದಾಯದ ವಿಚಾರಗಳು, ನೋವುಗಳು, ಚಿಂತನೆಗಳು, ವಿವೇಕಗಳು, ವಿಶಿಷ್ಟತೆಗಳು ಏನಾಗಿದೆ ಅಂತ ಹೇಳಿದ್ರೆ ಹೊರ ಜಗತ್ತಿಗೆ ಕಾಣ್ತಾ ಇದೆ. ಹಾಗಾಗಿ ಯಾರು ಹೇಳಬೇಕೆನ್ನುವ ಆಲೋಚಿಸಿದಾಗ 2.5 ವರ್ಷದ ಹಿಂದೆ ನಾವೊಂದು ಆರ್ಗನೈಸೇಷನ್ ಮಾಡಿ ಇದನ್ನ ನಾವು ಚಿಂತಕರು, ಸಾಹಿತಿಗಳು, ಲೇಖಕರು ಹೇಳಬೇಕೆನ್ನುವ ನೆಲೆಯಲ್ಲಿ 2.5 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಮೊದಲ ಸಭೆ ಮಾಡಿ ನಾವು ಆರಂಭಿಸಿದ ವೇದಿಕೆ ಅದು. ಇವತ್ತು 100 ಜನ ಮುಸ್ಲಿಂ ಲೇಖಕರು, ಚಿಂತಕರು, ಸಾಹಿತಿಗಳು, ಬೀದರ್ನಿಂದ ಹಿಡಿದು ಕೊಡಗಿನವರೆಗೆ, ಕೋಲಾರದಿಂದ ಹಿಡಿದು ಚಾಮರಾಜನಗರ ಎಲ್ಲ ಜಿಲ್ಲೆಯ ಸದಸ್ಯರು ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ. 2.5 ವರ್ಷದಿಂದ ಆರಂಭವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿ ರಾಜ್ಯದಲ್ಲಿ ಕೋಮು ಸಾಮರಸ್ಯವನ್ನು ಹೇಗೆ ಸ್ಥಾಪಿಸಬೇಕು, ಯಾವ್ಯಾವ ಸ್ಟೆಪ್ಗಳನ್ನು ತೆಗೆದುಕೊಳ್ಬೇಕು, ಯಾವ್ಯಾವ ಕ್ರಮಗಳನ್ನ, ಮಾರ್ಗೋಪಾಯಗಳನ್ನು ಪರಿಗಣಿಸಬೇಕೆನ್ನುವ ವಿಚಾರದಲ್ಲಿಯೂ ಕೂಡ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಅದರ ನಂತರ ನಾಡಿನ ಪ್ರಮುಖ ಮಠವಾದಂತ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಿಗೂ ಕೂಡ ನಾವು ಸಭೆಯನ್ನು ನಡೆಸಿದ್ದೇವೆ. ಸಿದ್ಧಗಂಗಾ ಮಠದ ಸ್ವಾಮೀಜಿಗಳೊಟ್ಟಿಗೂ ಸಭೆಯನ್ನು ನಡೆಸಿದ್ದೇವೆ. ಬಹಳಷ್ಟು ಸ್ವಾಮೀಜಿಗಳೊಟ್ಟಿಗೆ ನಾವು ಸಭೆಯನ್ನು ನಡೆಸಿದ್ದೇವೆ. ಅದರ ಜೊತೆಗೆ ಪೆಹಲ್ಗಾಮ್ ದಾಳಿಯಲ್ಲಿ ಹತರಾದ ಕುಟುಂಬಗಳನ್ನು ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿದ್ದೇವೆ. ಜೊತೆಗೆ ನಾಡಿನಲ್ಲಿ ಏನೆಲ್ಲ ಕೋಮು ಸಾಮರಸ್ಯಕ್ಕೆ ಧಕ್ಕೆಯಾಗುವ ಯಾವುದೆಲ್ಲ ವಿಚಾರ ಬರ್ತದೆ, ಆ ಎಲ್ಲ ವಿಚಾರದ ಕೂಡ ನಾವು ಒಂದು ಸ್ಪಂದಿಸ್ತಾ ಇದ್ದೇವೆ. ಮತ್ತೆ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇರುವುದನ್ನ ಬಹುಶಃ ಮಾಧ್ಯಮದ ಮುಖಾಂತರ ನೀವು ಕೂಡ ನೋಡಿರುವ ಸಾಧ್ಯತೆ ಇದೆ. ಭವಿಷ್ಯದ ದಿನಗಳಲ್ಲಿ ಮತ್ತಷ್ಟು ಸಮುದಾಯಗಳನ್ನು, ಇವತ್ತು ನಾವು ಲಿಂಗಾಯತ ಸಮುದಾಯದವರೊಟ್ಟಿಗೆ ಮೀಟಿಂಗ್ ಅನ್ನು ಇವತ್ತು ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 2 ದೊಡ್ಡ ಸಮುದಾಯಗಳು, ಲಿಂಗಾಯತ ಸಮುದಾಯ ಅಥವಾ ಮುಸ್ಲಿಂ ಸಮುದಾಯ. ಮುಸ್ಲಿಂ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ಸಾಮರಸ್ಯವನ್ನ ಸಹಿಸದ ಶಕ್ತಿಗಳು ಇಲ್ಲಿಯವರೆಗೆ ಮುಸ್ಲಿಂ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ನರೇಷನ್ಸ್ ರಚಿಸಿಕೊಂಡು ಸಮುದಾಯವನ್ನು ಪರಸ್ಪರ ಎತ್ತಿ ಕಟ್ಟಿ ಇವತ್ತು ರಾಜಕಾರಣ ಮಾಡ್ತೀವಿ. ಒಂದು ಕಾಲ ಇತ್ತು ನಮ್ಮಲ್ಲಿ, ಏನಂದ್ರೆ ವಿಜಯಪುರ ಜಿಲ್ಲೆ ಅಂತ ಹೇಳಿದಾಗ ಅಥವಾ ಉತ್ತರ ಕರ್ನಾಟಕ ಜಿಲ್ಲೆ ಅಂತ ಹೇಳಿದಾಗ ಜಗಜ್ಯೋತಿ ಬಸವಣ್ಣನಿಂದ ಹೊರತಾದ ಚಿತ್ರಗಳು ನಮ್ಮಲ್ಲಿ ಬರ್ತಾ ಇದೆ. ಆದ್ರೆ ಇವತ್ತು ಹಾಗಲ್ಲ. ನಾವು ವಿಜಯಪುರ ಅಂತ ಹೇಳಿದ್ರೆ ಕೂಡ ದ್ವೇಷ ಭಾಷಣದ ದೊಡ್ಡ ಮುಖಗಳು ಬರ್ತವೆ. ಯಾಕಂದ್ರೆ ಶರಣರ ನೆಲ ಇದು. ಶರಣರ ನೆಲದಲ್ಲಿ ಇಂಥದ್ದು ಬರ್ತದೆ ಅಂತ ಹೇಳಿದ್ರೆ ಆಲೋಚಿಸ್ಬೇಕು. ಯಾವುದೇ ಒಂದು ಸಮುದಾಯ ಆಲೋಚಿಸ್ಬೇಕಂತ ಹೇಳ್ತಾ ಇಲ್ಲ ನಾವು. ಈಗ ಎಲ್ಲರೂ ಆಲೋಚಿಸ್ಬೇಕು, ಮಾಡ್ಬೇಕಲ್ಲ. ಯಾಕಂದ್ರೆ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ಆವಾಗಲೇ ಹೇಳಿದ್ದೆ, ವರ್ತಮಾನದ ವಿಚಾರಗಳು ಭವಿಷ್ಯದಲ್ಲಿ ಇತಿಹಾಸವಾಗುತ್ತದೆ. ಇತಿಹಾಸವಾದಾಗ ಖಳನಾಯಕರಾಗುವುದು ಯಾರು ಕೇಳಿದ್ರೆ ಸಮುದಾಯದ ನಾಯಕರು ಒಂದು ಪತ್ರಿಕೋದ್ಯಮಗಳು. ಪತ್ರಿಕೋದ್ಯಮದ ಪತ್ರಿಕರ್ತರು ನಿಮ್ಮನ್ನು ಕರೆದಿದ್ದೀವಿ ಯಾಕಂದ್ರೆ ಬರೀ ನಮ್ಮನ್ನು ಪ್ರಸಾರ ಮಾಡಿ ಅಂತ ನಿಮ್ಮೊಟ್ಟಿಗೂ ಮಾತಾಡ್ಲಿಕ್ಕೆ. ಯಾಕಂದ್ರೆ ನಾವು ಹೇಳಿದ್ದೇವೆ ಏನಂತ ಹೇಳಿದ್ರೆ, ಇವತ್ತು ಲಂಕೇಶ್ ಬದುಕಿದ್ದಿದ್ರೆ ಅಥವಾ ಒಡ್ರಸ ರಘುರಾಮ ಶೆಟ್ಟರು ಬದುಕಿದ್ದಿದ್ರೆ, ಇವತ್ತು ಬೇರೆ ಯಾವುದು ಆ ಕಾಲದವರು ರವಿ ಬೆಳಗೆರಂತವರು ಅಥವಾ ಯಾರೋ ಬದುಕಿದ್ದಿದ್ರೆ, ಈ ಸಮುದಾಯದ ನಾಯಕರಿಗೆ, ಈ ರಾಜಕಾರಣ ನಾಯಕರಿಗೆ ಇಷ್ಟು ಹೊಲಸಾಗಿ ಮಾತನಾಡುವ, ಒಂದು ಸಮುದಾಯವನ್ನು ಅವಹೇಳನ ಮಾಡುವ, ಸಮುದಾಯಗಳ ನಡುವೆ ಈ ರೀತಿಯ ಒಂದು ಭಿನ್ನಮತ ತರುವ, ಬೆಂಕಿ ಹಚ್ಚುವ ಧೈರ್ಯ ಬರ್ತಾ ಇದೆ. ಇವತ್ತು ಪತ್ರಿಕೋದ್ಯಮ ಏನಾಗಿದೆ ಅಂತ ಹೇಳಿದ್ರೆ, ಪತ್ರಿಕೋದ್ಯಮ ಒಂದು ರೀತಿ ಬೇಸರ ಪಟ್ಟುಕೊಳ್ಬೇಡಿ, ಪತ್ರಿಕೋದ್ಯಮ ಸರ್ಕಾರವನ್ನು ಪ್ರಶ್ನಿಸುವ ವಿಚಾರಗಳನ್ನು ಸಮುದಾಯಕ್ಕೆ ಪ್ರಶ್ನಿಸ್ತಾರೆ. ಇವತ್ತು ವಿಚಿತ್ರ ಒಂಥರ ವಿಕೃತವಾದ ಸನ್ನಿವೇಶ ನೋಡಿ. ಇವತ್ತು ಲಿಂಗಾಯತ ಮತ್ತು ನಮ್ಮ ಮುಸಲ್ಮಾನ್ ಸಮುದಾಯದ ಒಂದು ದೊಡ್ಡ ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ಕಾಣ್ತದೆ ಹೀಗೆ ಕೂತ್ಕೊಂಡು ಮಾತಾಡೋದು. ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಲಿಂಗಾಯತರು ಬರೋದು, ಲಿಂಗಾಯತರ ಫಂಕ್ಷನ್ಗಳಿಗೆ ಮುಸಲ್ಮಾನರು ಹೋಗುದಿತ್ತು. ಆದ್ರೆ ನೇರವಾಗಿ ಲಿಂಗಾಯತರೊಟ್ಟಿಗೆ ಮಾತಾಡ್ಲಿಕ್ಕಂತ ಇಂಥ ದೊಡ್ಡ ವೇದಿಕೆ ಬಂದಾಗ ಬಂದಿರುವ ಪತ್ರಕರ್ತರನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಈ ಬಹುಶಃ ಇಡೀ ಜಗತ್ತಿನಲ್ಲಿ ಸರ್ಕಾರಕ್ಕೆ ಬೇಕಾದ ವಿಚಾರಗಳನ್ನು ಸಮುದಾಯಕ್ಕೆ ಕೇಳುವ ಒಂದು ಪತ್ರಿಕೋದ್ಯಮ ನಮ್ಮಲ್ಲಿ ಬಿಟ್ಟರೆ ಬೇರೆ ಯಾರು? ಹಾಗೆ ಒಂದೇನಂದ್ರೆ ಪತ್ರಿಕೋದ್ಯಮ ಎನ್ನುವುದು ಬಹಳ ಪ್ರಬುದ್ಧತೆಯನ್ನು ಗಳಿಸಿಕೊಡು. ಯಾಕಂದ್ರೆ ಕರ್ನಾಟಕದ ಪತ್ರಿಕೋದ್ಯಮದ ಇತಿಹಾಸವನ್ನು ನೀವು ಗಮನಿಸಬೇಕು. 1984ನೇ ಇಸ್ವಿಯಲ್ಲಿ ರಾಮಕೃಷ್ಣ ಹೆಗಡೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತದೆ. 1985 ಕೆಲವೇ ತಿಂಗಳ ನಂತರ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರವನ್ನು ಆರಿಸ್ತಾರೆ.
ಇವತ್ತಿಗೂ ಕೂಡ ಕರ್ನಾಟಕದ ರಾಜಕಾರಣ ಮಾತ್ರವಲ್ಲ, ಭಾರತದ ರಾಜಕಾರಣದಲ್ಲಿ 6-7 ತಿಂಗಳ ಅಂತರದಲ್ಲಿ ರಾಜ್ಯಕ್ಕೊಂದು ಸರ್ಕಾರ, ಕೇಂದ್ರಕ್ಕೊಂದು ಸರ್ಕಾರ ಆರಿಸಿದ ಪ್ರಜ್ಞಾವಂತ ಜನವರ್ಗ ಭಾರತದಲ್ಲೇ ಇದೆ, ಇವತ್ತಿಗೂ ಇದೆ. ಅದು ಯಾಕೆ ಆಯ್ತು ಗೊತ್ತುಂಟು? ಯಾಕೆ ಆಯ್ತು? ಆವಾಗಿನ ಪತ್ರಿಕಾ ಸಮೂಹ ಎನ್ನುವುದು ಅಷ್ಟು ಪ್ರಬುದ್ಧತೆ, ಪತ್ರಿಕಾ ಸಮುದಾಯ ಈ ರಾಜ್ಯ ಸಮುದಾಯವನ್ನು ಅಷ್ಟು ಪ್ರಬುದ್ಧ. ಅಂದ್ರೆ ಓಟ್ ನೋಡಿ, ಬೇರೆ ಬೇರೆ 6 ತಿಂಗಳಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಓಟ್ ಮಾಡಿದ ಅದು ಎಂತ ಸಮುದಾಯ ಇರಬೇಕು? ಆ ಪ್ರಬುದ್ಧತೆಯ ಪತ್ರಿಕೋದ್ಯಮದಲ್ಲಿ ಸಮುದಾಯ ನಾಯಕರಲ್ಲಿ ಇದ್ದಿತ್ತು. ಇವತ್ತು ನಾವು ಇಲ್ಲಿ ಬಂದಿರೋದು ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಸಮುದಾಯಗಳ ನಾಯಕರಲ್ಲಿ, ಮುಸ್ಲಿಮರು ಸೇರಿದಂತೆ ಸಮುದಾಯ ನಾಯಕರಲ್ಲಿ ಒಂದು ಸೌಹಾರ್ದತೆಯನ್ನು ಸ್ಥಾಪಿಸುವ, ಒಂದು ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವ, ಒಂದು ವಿಚಾರಗಳನ್ನು ಪರಸ್ಪರ ಪ್ರಸ್ತುತಪಡಿಸುವ ಆ ಪ್ರಜ್ಞೆ ಅನ್ನೋದು ಬರಬೇಕು. ಈಗ ಆರಂಭ ಮಾಡಿದ್ದು, ಮುಂದಿನ ದಿನಗಳ ದೊಡ್ಡ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತೇವೆ. ಈಗಾಗಲೇ ಬಹಳಷ್ಟು ಮಟ್ಟ ಎಲ್ಲವೂ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಮುಸ್ಲಿಂ ಸಮುದಾಯದ ಲಿಂಗಾಯತರೊಂದಿಗೆ ಯಾಕೆ ಮಾತಾಡಿದ್ದೀವಿ ಅಂತ ಹೇಳಿದ್ರೆ, ಲಿಂಗಾಯತ ಸಮುದಾಯದ 10 ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳಿದ್ದಾರೆ. ಬಹಳ ಅಭಿಮಾನ ಪಡುವ ವಿಚಾರ. ಇವತ್ತು ಲಿಂಗಾಯತ ಸಮುದಾಯ 45ಕ್ಕಂತೂ ಹೆಚ್ಚು MLA ಹೊಂದಿದ್ದಾರೆ. ಲಿಂಗಾಯತ ಸಮುದಾಯಕ್ಕಿಂತ 2 ಪಟ್ಟು ಹೆಚ್ಚಿರುವ ಸಮುದಾಯ ಮುಸಲ್ಮಾನ್ ಸಮುದಾಯ. 10% ಕೂಡ MLA ಕೂಡ ಇಲ್ಲ. ಈ 10 ಮುಖ್ಯಮಂತ್ರಿಗಳಾಗುವಲ್ಲಿ ಮತ್ತು ಭಾಗಶಃ ರಾಜಕೀಯ ಅಧಿಕಾರವನ್ನ ಲಿಂಗಾಯತರು ಪಡೆದುಕೊಳ್ಳುವಲ್ಲಿ ಮುಸ್ಲಿಂ ಸಮುದಾಯ ಬಹಳ ನಿರ್ಣಾಯಕ ಭೂಮಿಕೆಯನ್ನು ಕಾಲಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಅಂತಹ ಸಮುದಾಯದಿಂದ ಬಂದವರು, ಅಂತಹ ಸಮುದಾಯದ ಮುಖ್ಯಮಂತ್ರಿಗಳಾದವರು ಹಿಜಾಬ್ ಅಂತ ಪ್ರಕರಣ ಮಾಡುವುದು, ಹಲಾಲ್ ಅಂತ ಪ್ರಕರಣ ಮಾಡುವುದು, ಮೀಸಲಾತಿಯನ್ನು, ಅದರ ಮುಸಲ್ಮಾನರ ಹೊತ್ತಿನ ತುತ್ತನ್ನು ಕಸಿದು ತಿನ್ನು, ದಾಸೋಹ. ನಾನು ಈಗ ಹೇಳಿದೆ, ನಮ್ಮ ಲಿಂಗಾಯತ ಮಿತ್ರರೊಟ್ಟಿಗೆ ಬಹಳ ನೋವಿನಿಂದ ಹೇಳಿದೆ, ದಾಸೋಹವನ್ನ ಈ ದೇಶಕ್ಕೆ ಪರಿಚಯಿಸಿದ ಸಮುದಾಯ ಇವತ್ತು ಏನ್ ಹೇಳ್ತೇವೆ, ಒಂದು ಹೊತ್ತಿನ ಮುಸಲ್ಮಾನರ ತುತ್ತನ್ನ ಕಸಿದು ತಿನ್ನೋ ಪರಿಸ್ಥಿತಿಗೆ ಬಂತಲ್ಲ. 2005ನಲ್ಲಿ ಜಸ್ಟಿಸ್ ರಾಜೇಂದ್ರ ಸಚ್ಚಾರ್ ಸಮಿತಿಯವರು ಒಂದು ರಿಪೋರ್ಟ್ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಮುಸಲ್ಮಾನರು ದಲಿತರಿಗಿಂತ ದೇಶದಲ್ಲಿ ಕಡಿಮೆ ಇದ್ದಾರಂತ. ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ರಾಜಕೀಯವಾಗಿ, ಸಾಮಾಜಿಕವಾಗಿ ಬೇರೆಲ್ಲ ಸಮುದಾಯಕ್ಕಿಂತ ಎತ್ತರದಲ್ಲಿದೆ. ಅಂತ ಎತ್ತರದಲ್ಲಿ ಸಮುದಾಯ, ಮುಸಲ್ಮಾನ ಸಮುದಾಯದ ಮೀಸಲಾತಿ ತೆಗೆದುಕೊಂಡು 2% ಲಿಂಗಾಯತ ಸಮುದಾಯಕ್ಕೆ ಹಂಚುವುದು, ಮತ್ತೆ ಅದಕ್ಕೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದು. ನಾವು ಸ್ವಾಮೀಜಿಗಳ ಹತ್ರ ಕೇಳಿದ್ದೇವೆ, ಸ್ವಾಮೀಜಿಗಳೇ, ದಾಸೋಹ ಸಂಸ್ಕೃತಿ ಇರುವ ಒಂದು ಸಮುದಾಯದ ದೊಡ್ಡ ಸ್ವಾಮೀಜಿಗಳಾಗಿ ನೀವು ಮುಸಲ್ಮಾನ ಸಮುದಾಯದ 2% ಅನ್ನು ಕಿತ್ತುಕೊಂಡು ನಿಮ್ಮ ಸಮುದಾಯಕ್ಕೆ ಹಂಚಿ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಿರಲ್ಲ, ನಿಮಗಿಂತ ಹಿರಿಯ ಸ್ವಾಮೀಜಿಗಳಿದ್ರೆ ಇದು ಮಾಡ್ತಿದ್ರೆ ಕೇಳಿದ್ರು. ಯಾಕಂತ ಹೇಳಿದ್ರೆ ಇದು ಯಾರು ಮಾಡ್ಬೇಕಿತ್ತು? ಇಂಥ ಅಪಸವ್ಯಗಳಾದಾಗ ಯಾರು ಮಾಡ್ಬೇಕಿತ್ತು ಹೇಳಿದ್ರೆ, ಒಂದು ಸ್ವಾಮೀಜಿಗಳು ಮಾಡ್ಬೇಕು, ಒಂದು ಪತ್ರಕರ್ತರು ಮಾಡ್ಬೇಕು. ನಮ್ಮಲ್ಲಿ ಪತ್ರಿಕೋದ್ಯಮ ನಾನು ಬಹಳ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಪಾಪ ನಿಮ್ಗೆ ಬೇಜಾರಾಗ್ಬೋದು. ಅದು ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಕರೆದು ಹೇಳ್ತೇವೆ, ನಿಮ್ಮನ್ನು ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳ್ತೇವೆ. ಈ ನಾಡಿದ ಪತ್ರಿಕೋದ್ಯಮಗಳು ಕೂಡ ಪ್ರೆಷರಲ್ಲಿ ತರ್ತೇವೆ, ನಾವು ಖಂಡಿತ ತರ್ತೇವೆ. ಯಾಕಂದ್ರೆ ಇಲ್ಲಿಯವರೆಗೆ ನಾವು ಯಾರೂ ಕೂಡ ಮಾತಾಡ್ಲಿಲ್ಲ. ಯಾಕಂದ್ರೆ ಹೇಳಿದ್ನಲ್ಲ, ಇವತ್ತು ನಾನು ಬೆಳಿಗ್ಗೆ ಗೋಲ್ ಗುಂಬಜ್ ಹತ್ರ ವಾಕಿಂಗ್ ಹೋಗುವಾಗ ಕೆಲವು ಪತ್ರಕರ್ತರ ಬಗ್ಗೆ ಅಲ್ಲಿ ಹೇಳ್ತಿದ್ರು. ನಾನು ಕೇಳಿದೆ, ಸರ್ ಇಲ್ಲಿ ಪ್ರಮುಖ ಪತ್ರಿಕೆಗಳ ಪತ್ರಕರ್ತರು ಯಾರು ಅಂದ್ರೆ, ನೋಡ್ರಿ ಇದಾರೆ, ಅವ್ರಿದ್ದಾರೆ, ಏನ್ ಇಲ್ಲಿ ಇಷ್ಟೆಲ್ಲ ದ್ವೇಷ ಭಾಷಣಗಳು, ಏನೆಲ್ಲ ಸೊಂಟದ ಕೆಳಗಿನ ಭಾಷೆಗಳು ಇದೆಲ್ಲ ಬಳಸ್ತಾರಲ್ಲ, ಯಾರು ಅವ್ರು ಏನು ಬರೆಯುವುದಿಲ್ಲ ಅದ. ಅವಾಗ ಹೇಳಿದ್ರು, ನೋಡ್ರಿ ಅವರೆಲ್ಲ ಬರೀತಾರೆ, ಅವರೆಲ್ಲ ಲಂಕೇಶ್ ಇರ್ಬೇಕಿತ್ತು ಬರೀ ಒಡ್ಡರ್ ರಾಮ್ ಶೆಟ್ಟಿ. ಹಾಗಾಗಿ ನಾನು ಹೇಳಿದ್ದು, ಪಬ್ಲಿಕ್ ಹೇಳಿದ ಮಾತನ್ನು ನಾನು ಹೇಳ್ತಾ. ಯಾಕಂದ್ರೆ ಭವಿಷ್ಯದ ದಿನಗಳಲ್ಲಿ ನಿಮ್ಮ ಇತಿಹಾಸಗಳು ಬರ್ತದೆ. ಇವತ್ತು ನಾವು ಒಡ್ಡರ್ ರಾಮ್ ಶೆಟ್ಟಿ ಹೆಸರನ್ನು ಯಾಕೆ ಹೇಳ್ತೇವೆ? ಪತ್ರಿಕೋದ್ಯಮದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ರು. ಇವತ್ತು ನಾವು ಲಂಕೇಶ್ ಅವರ ಹೆಸರನ್ನು ಯಾಕೆ ಹೇಳ್ತೇವೆ? ಈ ಸಮಾಜದ ಸಂಚಲನ ಮೂಡಿಸಿದ್ರು. ಲಂಕೇಶ್ ಇರುವಾಗ ನೋಡಿ ಹೇಳಿ, ಹಾಗಾದ್ರೆ ಲಂಕೇಶ್ ಇರುವಾಗ ಹಾಗಾದ್ರೆ ದ್ವೇಷ ಭಾಷಣ ಮಾಡ್ಲಿ. ಇವತ್ತು ಇಷ್ಟು ಜನ ಇದ್ರು ಕೂಡ ಹೆದರುದಿಲ್ಲ ಅಲ್ಲ ಯಾರು? ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಂದು ರೀತಿ ಏನು ಅವ್ರ ಮನಸ್ಸಲ್ಲಿ ಒಂದು ಭಯವೇ ಇಲ್ವಲ್ಲ. ಇಂತಹ ಪತ್ರಿಕೋದ್ಯಮ ಇರುವಾಗ, ಇಂತಹ ವಿಚಾರಗಳಿರುವ ಸಮುದಾಯಗಳಿರುವಾಗ ನಮಗೆ ಎಲ್ಲಿಂದ ಸಮಸ್ಯೆ ಆಗಿದೆ ಆ ಸಮುದಾಯವನ್ನು ಕೂಡ ಮಾತಾಡುವಾಗ, ಸಮುದಾಯದ ಸಮಸ್ಯೆ ಇಲ್ಲ. ಲಿಂಗಾಯತ ಸಮುದಾಯ ಈ ನಾಡಿಗೆ ವಚನ ಸಾಹಿತ್ಯವನ್ನು ಕೊಟ್ಟದ್ದು ಮಾತ್ರವಲ್ಲ, ಈ ನಾಡಿಗೆ ಬಹುದೊಡ್ಡ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕಾಣಿಕೆಗಳನ್ನು ಕೊಟ್ಟ ಸಮುದಾಯ. ಆ ಸಮುದಾಯಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಮುಂದಿನ ದಿನಗಳು ಬೇರೆ ಸಮುದಾಯಗಳ ಜೊತೆ ಮಾತಾಡ್ತಾ ಇದ್ದೇವೆ. ಪತ್ರಿಕೋದ್ಯಮದವರಿಗೂ ಕರೆ ಮಾಡ್ತಾ ಇದ್ದೇವೆ. ವಸ್ತುನಿಷ್ಠವಾದ ವರದಿಗಳನ್ನು ಪ್ರಕಟಿಸಿ ಮಾಡುದು. ಈಗ ಪ್ರಕಟಿಸ್ಲಿಕ್ಕೆ ನೀವು ನೋಡಿ, ನಾವು ದುಬೈಯಲ್ಲಿ, ಅಬುದಾಬಿಯಲ್ಲಿ ಕೆಲಸಕ್ಕೆ ಹೋದವ್ರದ್ದು ಕೇಳ್ತೇವೆ, ಯಾವತ್ತೂ ಕೇಳ್ತೇವೆ ಏನಂತ ಹೇಳಿದ್ರೆ, ಬಿಜಾಪುರದಿಂದ ನೋಡಿ ದೇಶ ಭಾಷೆಗಳು ಬರ್ತಾ ಇದೆ, ಶರಣರ ನೆಲ ಇದು, ಶರಣರ ಚಿಂತನೆಗಳು ಹರಡಿದ ನೆಲ ಇದು, ಬಸವ ಜಗಜ್ಯೋತಿ ಬಸವಣ್ಣ ಅಂತೇವೆ ನಾವು, ಯಾವುದು ಜಾತಿ ಜ್ಯೋತಿ ಬಸವಣ್ಣ ಅಂತ ಹೇಳುವುದಿಲ್ಲ. ಅಂತ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಹೇಳಿದ್ರೆ, ಒಂದು ನಿರ್ಲಕ್ಷ್ಯವಾಗಿರುವ, ಒಂದು ನಿರ್ಲಜ್ಜವಾಗಿರುವ, ಒಂದು ನಿರ್ಲಿಪ್ತವಾಗಿರುವ ಸಮುದಾಯಗಳ ನಾಯಕರು, ಪತ್ರಿಕೋದ್ಯಮಗಳು ಹೀಗಿರುವುದರಿಂದ ಈ ಪರಿಸ್ಥಿತಿ.
ಹಾಗಾಗಿ ಆ ಸಮುದಾಯಗಳೊಂದಿಗೆ ನಾವು ಮಾತಾಡಬೇಕು, ಆ ಸಮುದಾಯಗಳು ನಮ್ಮ ನೋವು ಹಂಚಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಆ ಸಮುದಾಯದಿಂದ ಯಾರು ಕೂಡ ಸಮುದಾಯದ ವಿರೋಧಿಯಾದ ಮೀಸಲಾತಿ ಕಿತ್ಕೊಳ್ಳೋದು, ಹಿಜಾಬ್ ಹಾಕ್ಬಿಡಿ ಅಂತ ಹೇಳೋದು, ಹಲಾಲ್ ಮಾಡಿಬಿಡಿ ಅಂತ ಹೇಳೋದು, ಇಂಥ ವಿಕೃತಿಗಳನ್ನು, ಯಾಕಂದ್ರೆ ನಾವು ಆ ಸಮುದಾಯಕ್ಕೆ ತುಂಬಾ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ. ಆ ಸಮುದಾಯದಿಂದ ನಮ್ಗೆ ಕೃತಜ್ಞತೆ ಬೇಕು ಅಂತ ಹೇಳುವುದಿಲ್ಲ, ನಮ್ಗೆ ಯಾವುದೇ ಸವಲತ್ತು ಬೇಕಂತ ಹೇಳುದು, ಅಟ್ಲೀಸ್ಟ್ ನಮ್ಗೆ ತೊಂದರೆ ಮಾಡಬಾರ್ದು, ಕೃತಜ್ಞರಾಗಬಾರದು ಅಂತ. ಇವತ್ತು ಮುಸಲ್ಮಾನರದ್ದು ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಸಮುದಾಯಗಳಿಗೆ ನಾವು ಓಟ್ ಹಾಕ್ತೇವೆ, ಮುಸಲ್ಮಾನ ನಾವೆಲ್ಲ ಸಮುದಾಯಗಳಿಗೆ ಓಟ್ ಹಾಕ್ತೇವೆ. ಆದ್ರೆ ಮುಸಲ್ಮಾನ ಎಷ್ಟು ಸಮುದಾಯ ಹಾಕ್ತೇವೆ, ಎಷ್ಟು ಸಮುದಾಯ ಓಟ್ ಹಾಕ್ತಾರೆ? ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಪತ್ರಿಕೋದ್ಯಮ? ಯಾಕೆ ಸಮುದಾಯ ನಾಯಕರು ಪ್ರಶ್ನೆ ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ, ಪತ್ರಿಕೋದ್ಯಮ ಮತ್ತು ಸಮುದಾಯದ ನಾಯಕತ್ವ ಎನ್ನುವುದು ಒಂದು ರೀತಿ ಏನು ಒಂದು ಪ್ರಭಾವ ಇಲ್ಲದ ತರ ಆಗಿದೆ. ಅದಾಗಬಾರದು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಇಡೀ ರಾಜ್ಯಾದ್ಯಂತ ಇರುವ ಲೇಖಕರು, ಚಿಂತಕರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಲಿಂಗಾಯತ ಸಮುದಾಯದ ಪ್ರಜ್ಞಾವಂತ ನಾಯಕರನ್ನು ಕರ್ಕೊಂಡು ನಮ್ಮ ನೋವುಗಳನ್ನು ಹೇಳಿದ್ವಿ. ಅವರು ಆ ಸಮಾಜಕ್ಕೆ, ಪತ್ರಿಕೋದ್ಯಮ ಹೇಳಿದ್ರೆ ಕನಿಷ್ಠ ಅವರಾದರೂ ಅವರ ಸಮಾಜಕ್ಕೆ ವಿಚಾರಗಳನ್ನು ಮನನ ಮಾಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಹಿಂದೂ ಮತ್ತೆ ನಮ್ಮ ಲಿಂಗಾಯತ ಮತ್ತು ಮುಸಲ್ಮಾನರ ಸಂಬಂಧಗಳು ಸುಧಾರಿಸಬಹುದು ಎನ್ನುವ ಆಶಾವಾದದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ. ಈಗ ನಮ್ಮ ಜೆ.ಎಸ್. ಪಾಟೀಲ್ ಸರ್ ಅವರು ವಿಚಾರವನ್ನು ಹೇಳ್ತಾರೆ. ಡಾಕ್ಟರ್ ಜೆ.ಎಸ್. ಪಾಟೀಲ್ ಹೇಳ್ತಾರೆ. ಅದಾದ ನಂತರ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳು. ಮುಸ್ತಾಫ್ ಅವರು ಬಹಳ ವಿಸ್ತಾರವಾಗಿ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಸ್ಥಾಪನೆಯ ಕಾರಣಗಳು ಮತ್ತು ಉದ್ದೇಶಗಳು ಹೇಳಿದ್ದಾರೆ. 5,000 ವರ್ಷಗಳಿಂದಲೂ ಬಹುಸಂಸ್ಕೃತಿಯ ನೆಲವಾಗಿರುವ ಭಾರತವನ್ನ ಕಳೆದ ಹಲವಾರು ದಿನಗಳಿಂದ, ಹಲವಾರು ವರ್ಷಗಳಿಂದ ಏಕ ಸಂಸ್ಕೃತಿಯ ಹೇರುವಿಕೆಯ ನೆಲವಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಪಟ್ಟಭದ್ರರು ಮಾಡ್ಕೊಂಡು ಬಂದಿದ್ದಾರೆ. ಜನರ ನಡುವೆ ಗೋಡೆಯನ್ನು ಎಬ್ಬಿಸಿ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳುವ ಪ್ರಕ್ರಿಯೆಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆ ಪ್ರಕ್ರಿಯೆಗಳಿಗೆ ತಡೆ ಒಡ್ಡುವ ಸಲುವಾಗಿನೇ ಸಮುದಾಯಗಳ ನಡುವೆ ಒಂದು ಸೌಹಾರ್ದತೆ, ಬಾಂಧವ್ಯ ಏರ್ಪಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ಈ ಬಸವನಾಡಿನಲ್ಲಿ ಲಿಂಗಾಯತ್ ಮತ್ತು ಮುಸ್ಲಿಮರ ನಡುವಿನ ಬಾಂಧವ್ಯ ಎಸ್ಟಾಬ್ಲಿಷ್ ಮಾಡಬೇಕು, ಅವರ ನಡುವೆ ಯಾವ ಗೋಡೆಗಳು ಎಬ್ಬಿಸ್ತಿದಾರೋ ಆ ಗೋಡೆಗಳನ್ನು ಒಡೆದು ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮತ್ತು ಗೋಷ್ಠಿಯನ್ನು ಕರೆದಿದೆ. ನಾನು ಅವರಿಗೂ ಒಂದಷ್ಟು ಸ್ಪಷ್ಟನೆಗಳನ್ನು ಕೊಡುತ್ತೆ. ಮುಸಲ್ಮಾನರ ಮೀಸಲಾತಿಯನ್ನ ಕಿತ್ತಿ ಲಿಂಗಾಯತರಲ್ಲಿರುವ ಒಂದು ಉಪವರ್ಗಕ್ಕೆ ಕೊಡತಕ್ಕಂತ ಕಾರ್ಯ ಆಗಿದೆ. ಅದು ಕೋರ್ಟಲ್ಲಿ ಸ್ಟೇ ಇದೆ, ನೀವೇನು ಬಯಸಬೇಕಾಗಿಲ್ಲ, ಅದು ಆಗೋದಿಲ್ಲ. ಸಂವಿಧಾನದ ಪ್ರಕಾರ ಆ ಮೀಸಲಾತಿ ಸಿಗೋದಿಲ್ಲ ಅನ್ನೋದು ಹೋರಾಟಗಾರರಿಗೂ ಗೊತ್ತಿದೆ. ಆದ್ರೆ ಆ ಹೋರಾಟವನ್ನ ಯಾರು ಹುಟ್ಟು ಹಾಕಿದ್ರು, ಯಾಕೆ ಹುಟ್ಟು ಹಾಕಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು. 1917ರಲ್ಲಿ ತೀವ್ರತೆಯನ್ನು ಪಡೆದ ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆಯ ಹೋರಾಟವನ್ನ ಡೈವರ್ಟ್ ಮಾಡೋದಕ್ಕೆ, ಹತ್ತಿಕ್ಕೋದಕ್ಕೆ 2A ಮೀಸಲಾತಿ ಹೋರಾಟ ವೈದಿಕ ಶಾಹಿಗಳು ಪ್ರಾಯೋಜಕತ್ವದಲ್ಲಿ ನಡೆದಿದೆ. ಇದು ಮೊದಲನೇ ಸ್ಪಷ್ಟತೆ. ಸಂವಿಧಾನದ ಪ್ರಕಾರ ಮೀಸಲಾತಿ ಆರ್ಥಿಕ ಮಾನದಂಡದಲ್ಲಿ ಸಿಗೋದಿಲ್ಲ, ಸಾಮಾಜಿಕ ಸ್ಥಿತಿಗತಿಗಳ ಮಾನದಂಡದಲ್ಲಿ ಸಿಗ್ತದೆ. 2-3 ವರ್ಷಗಳ ಹಿಂದೆ ಭಾರತ ಸರ್ಕಾರ ಮೇಲ್ವರ್ಗದವರಿಗೆ 10% ಮೀಸಲಾತಿ EWS ಅನ್ನುವ ಮೂಲಕ ಆರ್ಥಿಕ ಮಾನದಂಡದ ಮೇಲೆ ಕೊಟ್ಟಿದೆ. ಅದು ಸಂವಿಧಾನ ಮತ್ತು ಮೀಸಲಾತಿಯ ಪರಿಕಲ್ಪನೆಗೆ ತದ್ವಿರುದ್ಧವಾದದ್ದು. ಆದರೆ ಜುಡಿಷರಿಗಳು ಮತ್ತೊಂದು ಎಲ್ಲ ಅವ್ರ ಕೈಯಲ್ಲಿರೋದ್ರಿಂದ 40ಕ್ಕೂ ಹೆಚ್ಚು ರಿಟ್ ಪಿಟಿಷನ್ ಇದ್ರೂ ಕೂಡ ಅದು ಕೋರ್ಟಲ್ಲೂ ಕೂಡ ಕ್ಲಿಯರ್ ಮಾಡಿಕೊಂಡು 10% ಮೀಸಲಾತಿ ಯಾವ ತಜ್ಞರ ಸಲಹೆಗಳಿಲ್ಲದೆ, ಸಮೀಕ್ಷೆಗಳಿಲ್ದೇನೆ ಕೊಟ್ಟಿದ್ದಾರೆ. ಅಂತ ಕೊಟ್ಟಂತ ಶಕ್ತಿಗಳು ನಮ್ಮ ಪ್ರವರ್ಗಕ್ಕೆ ಮೀಸಲಾತಿ ಕೊಡ್ಬೇಕಾದ್ರೆ ಆ ಅಸೂರೆನ್ಸ್ಗಳನ್ನ, ಆ ಕಾಳಜಿನ ತೋರಿಸಿಲ್ಲ. ಕೇವಲ ಲಿಂಗಾಯತ ಧರ್ಮದ ಸಂವಿಧಾನ ಮಾನ್ಯತೆಯ ಹೋರಾಟ ಒಡೆಯುವ ಸಲುವಾಗಿ ಈ ಮೀಸಲಾತಿಯನ್ನು ಪ್ರಾಯೋಜಿಸಿದ್ದಾರೆ. ಒಂದನೇದು ನಮ್ಮವರು ತಿಳ್ಕೋಬೇಕು, ಎಲ್ಲರಿಗೂ ಗೊತ್ತಾಗಬೇಕು ವಿಷಯ. ಎರಡನೇದು, ಯಾರು ಇದೆಲ್ಲವನ್ನ ಮಾಡಿದಾರೋ ಆ ರಾಜಕೀಯ ಪಕ್ಷದಲ್ಲಿ ಲಿಂಗಾಯತ ಒಬ್ಬ ಪರಮೋಚ್ಚ ನಾಯಕನ ಈ ಸಮಾಜದ ಮೇಗಿನ ಹಿಡಿತವನ್ನ ತಪ್ಪಿಸಿ ಅಲ್ಲಿ ಒಡಿಬೇಕು ಅನ್ನೋದು ಕೂಡ ಇದರ ಹಿಂದೆ. ಹೋರಾಟಗಾರರಿಗೂ ಗೊತ್ತಿದೆ ಈ ಮೀಸಲಾತಿ ಸಿಗೋದಿಲ್ಲ ಸಂವಿಧಾನ ಪ್ರಕಾರ. ಈಗ ಮುಸಲ್ಮಾನರ 2A ಮೀಸಲಾತಿಯನ್ನು ಕಿತ್ತಿ ಏನು ಒಂದು ಪ್ರವರ್ಗಕ್ಕೆ ಕೊಟ್ಟಿದಾರೋ ಅದು ಆಗೋದಲ್ಲ. ಕೋರ್ಟಲ್ಲಿ ಚಾಲೆಂಜ್ ಆಯ್ತು ಅದು. ಆಸ್ ಯೂಶುವಲಿ ಈಗ 2A ಮೀಸಲಾತಿ 2B ನಿಮ್ಮದು
2B ಮೀಸಲಾತಿ ಮುಂದುವರೆದಿದೆ. ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ. ಕೋರ್ಟ್ ಅಲ್ಲಿ ಅವ್ರು ಕ್ಲಿಯರ್ ಮಾಡೋದಲ್ಲ, ಇವರಿಗೆ ಕೊಡೋ ಉದ್ದೇಶ ಅವರಿಗಿಲ್ಲ. ಲಿಂಗಾಯತ ಪ್ರವರ್ಗಕ್ಕೆ 2A ಅಲ್ಲಿ ಮೀಸಲಾತಿ ಕೊಡುವ ಉದ್ದೇಶ ಆ ಹೋರಾಟವನ್ನ ಸ್ಪಾನ್ಸರ್ ಮಾಡದವರಿಗೆ ಇಲ್ಲ. ಸ್ಪಷ್ಟವಾಗಿ ಹೋರಾಟಗಾರರು ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಅದು ಕೇವಲ ಲಿಂಗಾಯತ ಧರ್ಮದ ಸಂವಿಧಾನ ಮಾನ್ಯತೆಯ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಹುಟ್ಟು ಹಾಕದಂತ ಪ್ರಾಯೋಜಕದ ಹೋರಾಟ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಯಡಿಯೂರಪ್ಪನ ನಾಯಕತ್ವ ಬಿಜೆಪಿಯಲ್ಲಿ ದುರ್ಬಲಗೊಳಿಸಲು ಹುಟ್ಟು ಹಾಕಿದ ಹೋರಾಟ. ನೀವು ಇದನ್ನ ಡಂಗುರ ಹೊಡೆದು ಹೇಳಿ, ನಾನು ಎಲ್ಲರಿಗೂ ಸವಾಲು ಹಾಕಿ ಇದನ್ನ ಪ್ರೂವ್ ಮಾಡ್ತೇನೆ. ಒಂದು ವೇಳೆ ಕೊಡೋದಾದ್ರೆ ಆ 2D ಅಂತ ಏನೋ ಒಂದು ಕಲ್ಪನೆ ಮಾಡಿದಾರಲ್ಲ ಇವರು ಹೋರಾಟ ಹುಟ್ಟು ಹಾಕದವರು, ಅದನ್ನ ಕೋರ್ಟ್ ಅಲ್ಲಿ ಕ್ಲಿಯರ್ ಮಾಡಿಸ್ಕೊಡ್ಲಿ, ನೋಡೋಣ ಮುಂದೆ. ಈ ರಾಜಕಾರಣಿಗಳು ಎಲ್ಲ ಸಮುದಾಯಗಳನ್ನ ಒಡೆದಾಳ್ತಾ ಈ ದೇಶದಲ್ಲಿ 3,500 ವರ್ಷಗಳಿಂದ 2% ಜನ 98% ಜನರನ್ನ ಒಡೆದಾಳ್ಕೊಂಡು, ನಾನು ಇನ್ನೂ ಒಂದು ಸ್ಪಷ್ಟಪಡಿಸಬೇಕು ನಿಮಗೆ. ಭಾರತದಲ್ಲಿ 4 ಸ್ವಾತಂತ್ರ್ಯ ಚಳವಳಿಗಳಾಗಿದ್ದಾವೆ. 3,500 ವರ್ಷಗಳ ಹಿಂದೆ ನೀವೇನು ಪುರಾಣಗಳಲ್ಲಿ ಓದ್ತಿರಲ್ಲ, ದೇವ ದಾನವರ ಕಲಹ, ರಾಕ್ಷಸರು ಮತ್ತು ದೇವರ ನಡುವಿನ ಕಲಹ, ಅದು ಬೇರೆ ಏನೂ ಅಲ್ಲ. ದನ ಮೈಸ್ಕೊಂಡು ಈ ದೇಶಕ್ಕೆ ಬಂದ ಆರ್ಯರು ಮತ್ತು ನೆಲಮೂಲದ ದ್ರಾವಿಡರ ನಡುವಿನ ಜನಾಂಗೀಯ ಕಲಹ, ಅದು 1ನೇ ಸ್ವಾತಂತ್ರ್ಯ ಸಂಗ್ರಾಮ. ದ್ರಾವಿಡರು ಭಾಗಶಃ ಇಲ್ಲಿಯವರನ್ನ ದುರ್ಬಲಗೊಳಿಸಿ, ಆರ್ಯರು ಈ ನೆಲಮೂಲದ ಜನರನ್ನ ಭಾಗಶಃ ದುರ್ಬಲಗೊಳಿಸಿ ಇಲ್ಲಿ ತಮ್ಮದೇ ಒಂದು ಪಾರುಪತ್ಯ ಎಸ್ಟಾಬ್ಲಿಷ್ ಮಾಡದ ಮೇಲೆ ಅದರ ವಿರುದ್ಧ ಹುಟ್ಟು ಪಡೆದಂತ ಗಂಗಾ ನದಿ ಬಯಲಿನಲ್ಲಿಯ 2 ಅಹಿಂಸಾ ಧರ್ಮಗಳು, ಜೈನ ಮತ್ತು ಬೌದ್ಧ ಧರ್ಮಗಳು, ಅದು 2ನೇ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ್ದು. ಅದಾದ 1500 ವರ್ಷಗಳ ನಂತರ ಮನುಸ್ಮೃತಿ ಅನ್ನುವಂತಹ ಒಂದು ಕರಾಳವಾದ ಸಂವಿಧಾನ ಜಾರಿಗೆ ಬಂದು ಈ ನೆಲಮೂಲದ ನಿವಾಸಿಗಳನ್ನ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಶೋಷಿಸುತ್ತಿರುವುದರ ವಿರುದ್ಧ ಹುಟ್ಟು ಪಡೆದಂಥದ್ದು ವಚನ ಚಳವಳಿ, 3ನೇ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷ್, ಫ್ರೆಂಚ್, ಡಚ್ಚರ ವಿರುದ್ಧ ಹುಟ್ಟು ಪಡೆದದ್ದು 4ನೇ ಸ್ವಾತಂತ್ರ್ಯ ಸಂಗ್ರಾಮ. ಗಮನಿಸಬೇಕು ತಾವು, 800 ವರ್ಷ ಮುಸಲ್ಮಾನರ ಆಳ್ವಿಕೆಯ ವಿರುದ್ಧ ಯಾವ ಸ್ವಾತಂತ್ರ್ಯ ಚಳವಳಿಗಳು ನಡೆಯಲಿಲ್ಲ. ಯಾಕೆ ನಡೀಲಿಲ್ಲ? ಇಲ್ಲಿಯ ಮಂದಿರಗಳಲ್ಲಿ ಅಕ್ರಮವಾಗಿ ಸಂಪತ್ತು ಕ್ರೋಢೀಕರಣ ಆಗಿದ್ದನ್ನ ಅಫ್ಘಾನ್ ಮತ್ತು ಅರಬ್ ಮೂಲದ ಲೂಟಿಕೋರರು ಬಂದು ದಾಳಿ ಮಾಡುವಾಗ ಅವ್ರನ್ನ ಕರ್ಕೊಂಡು ಬಂದವರು ಯಾರು? ಲೂಟಿ ಮಾಡಿ 40% ಕಮಿಷನ್ ತಗೊಂಡವ್ರು ಯಾರು? ಆ 40% ಕಮಿಷನ್ ಅವಾಗ್ಲೂ ಇತ್ರಿ. ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು. ಯಾಕಂದ್ರೆ ಅಕ್ಬರ್ ಆಸ್ಥಾನದ ಬೀರ್ಬಲ್ ಹಿಡ್ಕೊಂಡು ಟಿಪ್ಪು ಆಸ್ಥಾನದ ಪೂರ್ಣಯ್ಯನವರೆಗೆ 800 ವರ್ಷ ಮುಸಲ್ಮಾನರ ಆಳ್ವಿಕೆಯ ಜವಾನಗಿರಿ, ದಿವಾನಗಿರಿ, ಚಮಚಾಗಿರಿ ಮಾಡಿದವರು ತಮ್ಮ ತಪ್ಪುಗಳು ಭಾರತೀಯರಿಗೆ ಗೊತ್ತಾಗಬಾರದು ಅನ್ನೋ ಸಲುವಾಗಿ ಇವತ್ತು ರಾಷ್ಟ್ರೀಯವಾದಿಗಳ ದೇಶಭಕ್ತರ ಮುಖವಾಡ ಹಾಕೊಂಡಿದೆ. ಈ ದೇಶವನ್ನ ಇನ್ನೂ ಶೋಷಣೆಗೆ ತಳ್ಳತಕ್ಕಂಥ ಮುಸ್ಲಿಂ ಫೋಬಿಯಾವನ್ನು ಹುಟ್ಟು ಹಾಕಿ ನಿಮ್ಮ ವೈರಿಗಳು ಮುಸಲ್ಮಾನರಂತ ನಮ್ಮ ಮೇಲೆ ಅವರು ದಾಳಿ ಮಾಡ್ತಾ ಇದ್ದಾರೆ. ಬಸವಾದಿ ಶರಣರ ಹತ್ಯೆಯನ್ನು ಮಾಡಿದವರು ಯಾರು? ವಿವೇಕಾನಂದರನ್ನ ವಿದೇಶಕ್ಕೆ ಕಳಿಸೋದಕ್ಕೆ ವಿರೋಧ ಮಾಡಿದವರು ಯಾರು? ಛತ್ರಪತಿ ಶಿವಾಜಿಯವರನ್ನು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡದಂತ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಯಾರು? ಸಂತ ತುಕಾರಾಮನನ್ನು ಇಂದ್ರಾಣಿ ನದಿಯಲ್ಲಿ ಕಲ್ಲು ಕಟ್ಟಿ ಮುಳುಗಿಸಿದವರು ಯಾರು? ವಚನ ಚಳವಳಿ ಆಗೇ ಇಲ್ಲ ಅಂತ ಇವತ್ತು ಡಂಗರು ಹೊಡ್ಕೊಂಡು ತಿರುಗಾಡ್ತಾ ಇರೋರು ಯಾರು? ಹಾಗಾದ್ರೆ ಲಿಂಗಾಯತರ ನಿಜವಾದ ವೈರಿಗಳು ಯಾರು? ಬಹುಜನರ ನಿಜವಾದ ವೈರಿಗಳು ಯಾರು? ಈ ಪ್ರಶ್ನೆ ನಾವು ಎತ್ತುತ್ತಾ ಭಾರತವನ್ನ ಸನಾತನಿ ಆರ್ಯ ಗಿಡುಗುಗಳಿಂದ ಉಳಿಸ್ತಕ್ಕಂಥ ಕಾರ್ಯ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಮೂಲಕ ಮತ್ತು ಪ್ರಜ್ಞಾವಂತ ಎಲ್ಲ ಬಹುಜನರ ಮನಸ್ಸುಗಳ ಮೂಲಕ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡುವ ಅಗತ್ಯ ಇದೆ ಅನ್ನೋದು ನಿಮ್ಮ ಮೂಲಕ ನಾನು ಸಮಾಜಕ್ಕೆ ಸಂದೇಶವನ್ನು ಕೊಡ್ತೇನೆ.